ಮೊಬೈಲ್ ಫೋನ್ ಇಂದ ಬರೋ ರೇಡಿಯೇಷನ್ ಇಂದ ಹ್ಯೂಮನ್ಸ್ ಏನಾದ್ರು ತೊಂದರೆ ಇದೆಯಾ? ಯಾವ ತೊಂದರೆ ಇಲ್ಲ ಅಂತಂದ್ರೆ ಈ ಸಾರ್ ವ್ಯಾಲ್ಯೂ ಯಾಕಿದೆ, ಈ ಸಾರ್ ವ್ಯಾಲ್ಯೂ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಯ್, ನನ್ನ ಹೆಸರು ನರೇಂದ್ರ, ನೀವು ನೋಡ್ತಾ ಇದ್ದೀರಾ ಸ್ಕೈಟೆಕ್ ಕನ್ನಡ. ಮೊದಲು ನಿಮ್ಗೆ ಸ್ಮಾರ್ಟ್ ಫೋನ್ ಬಗ್ಗೆ ಗೊತ್ತಾಗಬೇಕು ಅಂತಂದ್ರೆ ಅದಕ್ಕಿಂತ ಮೊದಲು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬಗ್ಗೆ ನಿಮಗೆ ಗೊತ್ತಾಗಬೇಕು. ಇದರಲ್ಲಿ 7 ಟೈಪ್ ಆಫ್ ರೇಡಿಯೇಷನ್ ಇರುತ್ತೆ: ರೇಡಿಯೋ, ಮೈಕ್ರೋವೇವ್, ಇನ್ಫ್ರಾರೆಡ್, ವಿಸಿಬಲ್, ಅಲ್ಟ್ರಾವೈಲೆಟ್, ಎಕ್ಸ್ರೇ ಅಂಡ್ ಗಾಮಾ-ರೇ. ಈ 7 ತರಹದ ರೇಡಿಯೇಷನ್ ಇರುತ್ತೆ. ಈ 7 ತರಹದ ರೇಡಿಯೇಷನ್ ನ 2 ತರ ಕ್ಲಾಸಿಫೈ ಮಾಡಬಹುದು. ಒಂದು ಅಯೋನೈಸಿಂಗ್ ರೇಡಿಯೇಷನ್, ಮತ್ತೊಂದು ನಾನ್ ಅಯೋನೈಸಿಂಗ್ ರೇಡಿಯೇಷನ್. ಅಯೋನೈಸಿಂಗ್ ರೇಡಿಯೇಷನ್ ಅಂತಂದ್ರೆ ನಮ್ಮ ಬಾಡಿಯಲ್ಲಿ ತುಂಬಾ ಆಟಮ್ಸ್ ಇರುತ್ತೆ. ಈ ಎಲ್ಲಾ ಆಟಮ್ಸ್ ಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಇರುತ್ತೆ. ಯಾವಾಗಾದ್ರೆ ರೇಡಿಯೇಷನ್ಸ್ ಆಟಮ್ಸ್ ಇಂದ ಪಾಸ್ ಆಗುತ್ತೋ, ಈ ಎಲೆಕ್ಟ್ರಾನ್ಸ್ ಬ್ರೇಕ್ ಆಗಿ ಅದು ಹೊರಗಡೆ ಹೋದಾಗ ಅದನ್ನ ಅಯೋನೈಸಿಂಗ್ ರೇಡಿಯೇಷನ್ ಅಂತಾರೆ. ಅದೇ ರೇಡಿಯೇಷನ್ ಎಲೆಕ್ಟ್ರಾನ್ಸ್ ನಲ್ಲಿ ಪಾಸ್ ಆಗಿ ಯಾವುದೇ ಚೇಂಜಸ್ ಆಗಿಲ್ಲ ಅಂತಂದ್ರೆ ಅದನ್ನ ನಾನ್ ಅಯೋನೈಸಿಂಗ್ ರೇಡಿಯೇಷನ್ ಅಂತಾರೆ. ಈ ಸ್ಪೆಕ್ಟ್ರಮ್ ನಲ್ಲಿ ಗಾಮಾ-ರೇ, ಎಕ್ಸ್ರೇ, ಸಮ್ ಪಾರ್ಟ್ ಆಫ್ UV-ರೇ ಇದೆಲ್ಲ ಅಯೋನೈಸಿಂಗ್ ರೇಡಿಯೇಷನ್ ಕೆಳಗಡೆ ಬರುತ್ತೆ. ಈ ರೇಡಿಯೇಷನ್ ನಮ್ಮ ಬಾಡಿಯಿಂದ ಪಾಸ್ ಆದ್ರೆ ನಮ್ಮ ಬಾಡಿನ ಇದು ಎಫೆಕ್ಟ್ ಮಾಡುತ್ತೆ. ಲೈಕ್ ನಮ್ಮ DNA ಡ್ಯಾಮೇಜ್ ಆಗ್ಬೋದು ಅಥವಾ ನಮ್ಮ ಬಾಡಿ ಡ್ಯಾಮೇಜ್ ಆಗ್ಬೋದು. ಈ ರೇಡಿಯೇಷನ್ ತುಂಬಾ ಡೇಂಜರ್ ಅಯೋನೈಸಿಂಗ್ ರೇಡಿಯೇಷನ್. ಮಿಕ್ಕಿದ್ದೆಲ್ಲ ನಾನ್ ಅಯೋನೈಸಿಂಗ್ ರೇಡಿಯೇಷನ್ ಕೆಳಗಡೆ ಬರುತ್ತೆ. ಇದರಿಂದ ಯಾವುದೇ ತರಹದ ಎಫೆಕ್ಟ್ ಇಲ್ಲ. ಈಗ ನಾವು ಫೋನ್ ಗಳಲ್ಲಿ ಯೂಸ್ ಮಾಡ್ತಾ ಇರೋದು ರೇಡಿಯೋ ವೇವ್ಸ್. ಇದರ ಫ್ರೀಕ್ವೆನ್ಸಿ 3 ಹರ್ಟ್ಸ್ ಇಂದ 300 ಗಿಗಾಹರ್ಟ್ಸ್ ವರೆಗೂ ಇರುತ್ತೆ. ಮೈಕ್ರೋ ಓವೆನ್ ನಲ್ಲಿ ಯೂಸ್ ಮಾಡೋದು ಇದು ಒಂದೇ ಅಲ್ಲ. ಮೈಕ್ರೋ ಓವೆನ್ ಅಲ್ಲಿ ಫ್ರೀಕ್ವೆನ್ಸಿ ಕಮ್ಮಿ ಇರುತ್ತೆ, ಪವರ್ ಜಾಸ್ತಿ ಇರುತ್ತೆ. ಮೊಬೈಲ್ ಫೋನ್ಗಳಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಪವರ್ ಕಮ್ಮಿ ಇರುತ್ತೆ. ಈಗ ನಮ್ಮ ಇಂಡಿಯಾದಲ್ಲಿ 5G ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದೀವಿ. ಈ 5G ಟೆಕ್ನಾಲಜಿಯಲ್ಲಿ 2 ತರ ಇರುತ್ತೆ. ಒಂದು ಸಬ್-6 ಟೆಕ್ನಾಲಜಿ, ಮತ್ತೊಂದು MM-ವೇವ್ ಟೆಕ್ನಾಲಜಿ. ಈ 2 ಕೂಡ ನಮ್ಮ ಇಂಡಿಯಾದಲ್ಲಿ ಯೂಸ್ ಮಾಡ್ತಾ ಇದೀವಿ. ಈಗ ನಾವು ಫೋನ್ ನಲ್ಲಿ ಯೂಸ್ ಮಾಡ್ತಾ ಇರೋದು ಸಬ್-6 ಬ್ಯಾಂಡ್ಸ್. ಸಬ್-6 ಅಂದ್ರೆ 6 ಗಿಗಾಹರ್ಟ್ಸ್ ಫ್ರೀಕ್ವೆನ್ಸಿ ಒಳಗಡೆ ಇರೋ ರೇಡಿಯೇಷನ್. ಇದರಿಂದ ಇದನ್ನ ಸಬ್-6 ಅಂತಾರೆ. ಈಗ ನಮ್ಮ ಫೋನ್ಗಳಲ್ಲಿ N28, N41, N77, N78 ಈ ತರ 5G ಬ್ಯಾಂಡ್ಸ್ ಇರುತ್ತೆ. ಇದೆಲ್ಲ ಸಬ್-6 ಬ್ಯಾಂಡ್ಸ್. ನಮ್ಮ ದೇಶದಲ್ಲಿ ಮ್ಯಾಕ್ಸಿಮಮ್ ಯೂಸ್ ಮಾಡೋದು N78 ಬ್ಯಾಂಡ್. ಈ N78 ಬ್ಯಾಂಡ್ ಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ 3.8 ಗಿಗಾಹರ್ಟ್ಸ್. ಸೊ ಇದರಿಂದ ನಮಗೆ ಯಾವುದೇ ಎಫೆಕ್ಟ್ ಇಲ್ಲ. ಎರಡನೇದು MM-ವೇವ್ ಟೆಕ್ನಾಲಜಿ. ಇದರ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಅಪ್ ಟು 70 ಗಿಗಾಹರ್ಟ್ಸ್ ವರೆಗೂ ಇರುತ್ತೆ. ಇಂಡಿಯಾದಲ್ಲಿ ಜಿಯೋ ಮತ್ತು ಏರ್ಟೆಲ್ ಮಾತ್ರ ಈ MM-ವೇವ್ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಿದೆ. ಜಿಯೋನವರು N258 ಬ್ಯಾಂಡ್ ನ ಅನೌನ್ಸ್ ಮಾಡಿದ್ರು. ಇಂಡಿಯಾದಲ್ಲಿ ಇದರ ಫ್ರೀಕ್ವೆನ್ಸಿ 30 ಗಿಗಾಹರ್ಟ್ಸ್ ವರೆಗೂ ಇದೆ. ಹಾಗಾದ್ರೆ ಈ MM-ವೇವ್ ಟೆಕ್ನಾಲಜಿನ ನಾವ್ ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ, ಈ MM-ವೇವ್ ಟೆಕ್ನಾಲಜಿಯಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇದೆ. ಫಾರ್ ಎಕ್ಸಾಂಪಲ್, ಈ ರೂಮ್ ಅಲ್ಲಿ ನಾನು ಬಾಗ್ಲು ಕಿಟಕಿ ಎಲ್ಲ ಕ್ಲೋಸ್ ಮಾಡಿದ್ದೀನಿ. MM-ವೇವ್ ಟೆಕ್ನಾಲಜಿ ನಾವೇನಾದ್ರು ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲ ಕ್ಲೋಸ್ ಆಗಿರೋದ್ರಿಂದ ಆ ರೇಡಿಯೇಷನ್ಸ್ ಒಳಗಡೆ ಬರಲ್ಲ. ಅಂದ್ರೆ ನಮ್ಗೆ ಫೋನ್ ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಈ MM-ವೇವ್ ಟೆಕ್ನಾಲಜಿನ ಯೂಸ್ ಮಾಡಿದ್ರೆ. ಸೊ ಅದು ಅಲ್ಲಿಂದ ಅಲ್ಲಿಗೆ ರಿಫ್ಲೆಕ್ಟ್ ಆಗುತ್ತೆ. ನಾವು ಸಬ್-6 ಟೆಕ್ನಾಲಜಿ ಯೂಸ್ ಮಾಡ್ತಾ ಇರೋದ್ರಿಂದ ಕಿಟಕಿ ಬಾಗ್ಲು ಇವೆಲ್ಲ ಕ್ಲೋಸ್ ಆಗಿದ್ರು ಕೂಡ ನಮಗೆ ನೆಟ್ವರ್ಕ್ ಸಿಗುತ್ತೆ. ಹಾಗಾದ್ರೆ ಈ MM-ವೇವ್ ಟೆಕ್ನಾಲಜಿನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಅಂದ್ರೆ, ಓಪನ್ ಆಡಿಟೋರಿಯಂ ಮತ್ತು ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಜಾಸ್ತಿ ಜನ ಇರ್ತಾರೆ. ಸೊ ಜಾಸ್ತಿ ಜನ ಇರೋ ಕಡೆ ಸಬ್-6 ಬ್ಯಾಂಡ್ಸ್ ನ ಯೂಸ್ ಮಾಡಿದಾರೆ ಅಂತ ಅಂದ್ರೆ ಅಲ್ಲಿ ತುಂಬಾ ಜನ ಇರೋದ್ರಿಂದ ಪ್ರತಿಯೊಬ್ಬರಿಗೂ ನೆಟ್ವರ್ಕ್ ಸಿಗಲ್ಲ. ಸೊ ಅಂತ ಕಡೆ ತುಂಬಾ ಕ್ರೌಡ್ ಇರೋ ಕಡೆ ಪ್ಲಸ್ ಓಪನ್ ಏರಿಯಾ ಇರಬೇಕು, ಅಂತ ಕಡೆ ಮಾತ್ರ ಇವರು MM-ವೇವ್ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಅಲ್ಲಿ ಪ್ರತಿಯೊಬ್ಬರಿಗೂ ಸಿಗ್ನಲ್ ಬರುತ್ತೆ. ಈಗ ಈ ರೇಡಿಯೇಷನ್ ಇಂದ ಯಾವ ಎಫೆಕ್ಟ್ ಇಲ್ಲ ಅಂತಂದ್ರೆ ಈ ಸಾರ್ ವ್ಯಾಲ್ಯೂನ ಯಾಕೆ ತಂದ್ರು? ಸಾರ್ ಅಂತಂದ್ರೆ ಸ್ಪೆಸಿಫಿಕ್ ಅಬ್ಸರ್ವೇಷನ್ ರೇಟ್. ಇಂಡಿಯಾದಲ್ಲಿ ಒಂದು ಫೋನ್ ಲಾಂಚ್ ಆದ್ರೆ ಅದರ ಸಾರ್ ವ್ಯಾಲ್ಯೂ 1.6 ವಾಟ್ ಪರ್ ಕೆಜಿ ಗಿಂತ ಕಮ್ಮಿ ಇರಬೇಕು. ಇದಕ್ಕಿಂತ ಜಾಸ್ತಿ ಇದ್ರೆ ಇದನ್ನ ಇಂಡಿಯಾದಲ್ಲಿ ಅಲೋ ಮಾಡಲ್ಲ. ಈ ಸಾರ್ ವ್ಯಾಲ್ಯೂ ನಲ್ಲಿ ಮತ್ತೆ 2 ತರ ಇರುತ್ತೆ: ಹೆಡ್ ಸಾರ್ ವ್ಯಾಲ್ಯೂ, ಮತ್ತೊಂದು ಬಾಡಿ ಸಾರ್ ವ್ಯಾಲ್ಯೂ. ಹೆಡ್ ಸಾರ್ ವ್ಯಾಲ್ಯೂ ಅಂತ ಅಂದ್ರೆ ಫೋನ್ ಕಿವಿ ಹತ್ರ ಇಟ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಸಿಗ್ನಲ್ ರೇಡಿಯೇಷನ್ಸ್ ಪಾಸ್ ಆಗ್ತಾ ಇರುತ್ತೆ. ಆಗ ಈ ರೇಡಿಯೇಷನ್ ತಲೆ ಹತ್ರ ನಮ್ಗೆ ಎಫೆಕ್ಟ್ ತೋರಿಸುತ್ತೆ. ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಇದನ್ನ ಹೇಗ್ ಚೆಕ್ ಮಾಡ್ತಾರೆ ಅಂತ ಅಂದ್ರೆ, ಒಂದು ಫೇಕ್ ಹೆಡ್ ಗೊಂಬೆನ ರೆಡಿ ಮಾಡಿ ಆ ಗೊಂಬೆ ತಲೆ ಒಳಗಡೆ ಕೆಲವೊಂದು ಲಿಕ್ವಿಡ್ ಗಳನ್ನ ಹಾಕ್ತಾರೆ. ಆ ಲಿಕ್ವಿಡ್ ಸೇಮ್ ನಮ್ಮ ಬಾಡಿ ರೇಡಿಯೇಷನ್ ಗೆ ಹೇಗ್ ರಿಯಾಕ್ಟ್ ಆಗುತ್ತೋ ಅದೇ ರೀತಿ ಈ ಲಿಕ್ವಿಡ್ ಕೂಡ ರಿಯಾಕ್ಟ್ ಆಗುತ್ತೆ. ಆಗ ತಲೆ ಹತ್ರ ಫೋನ್ ಇಟ್ಟು ಮತ್ತು ಡಿಫ್ರೆಂಟ್ ಆಂಗಲ್ ಗಳಲ್ಲಿ ಆ ಫೋನ್ ನ ಇಟ್ಟು ಟೆಸ್ಟ್ ಮಾಡ್ತಾರೆ. ಬಾಡಿಗೂ ಅಷ್ಟೇ ಫೇಕ್ ಬಾಡಿನ ಒಂದು ರೆಡಿ ಮಾಡಿ ಅದರಲ್ಲಿ ಲಿಕ್ವಿಡ್ ಹಾಕಿ ಫೋನ್ ಇಟ್ಟು ಟೆಸ್ಟ್ ಮಾಡ್ತಾರೆ. ಅದಕ್ಕೂ ಒಂದು ವ್ಯಾಲ್ಯೂ ಕೊಡ್ತಾರೆ. ನಿಮ್ಮ ಫೋನ್ ನಲ್ಲಿ ಈ ಸಾರ್ ವ್ಯಾಲ್ಯೂ ಎಷ್ಟಿದೆ ಅಂತ ತಿಳ್ಕೋಬೇಕು ಅಂತ ಅಂದ್ರೆ ಡಯಲ್ ಪ್ಯಾಡ್ ಓಪನ್ ಮಾಡಿ *#07# ಅಂತ ಡಯಲ್ ಮಾಡಿ. ನಿಮ್ಮ ಫೋನ್ ನಲ್ಲಿ ಹೆಡ್ ಸಾರ್ ವ್ಯಾಲ್ಯೂ ಮತ್ತು ಬಾಡಿ ಸಾರ್ ವ್ಯಾಲ್ಯೂ ಎಷ್ಟಿದೆ ಅಂತ ನಿಮ್ಗೆ ತೋರಿಸುತ್ತೆ. ಫೋನ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೆಲವರಿಗೆ ತಲೆನೋವು ಬರುತ್ತೆ. ಯಾಕೆ ಹೆಡೇಕ್ ಬರುತ್ತೆ ಅಂತ ಅಂದ್ರೆ, ಇವರು ಸಾರ್ ವ್ಯಾಲ್ಯೂನ ಚೆಕ್ ಮಾಡೋದು ಒಂದು ಫೇಕ್ ಗೊಂಬೆ ಮೇಲೆ ಲಿಕ್ವಿಡ್ ಹಾಕಿ ಚೆಕ್ ಮಾಡ್ತಾರೆ. ಹ್ಯೂಮನ್ ಬ್ರೈನ್ ಮತ್ತು ಬಾಡಿ ಹಾಗಿರಲ್ಲ. ನಾವಿರೋ ಟೆಂಪರೇಚರ್ ಬೇರೆ ಇರುತ್ತೆ, ಕಂಡೀಷನ್ ವಾತಾವರಣ ಬೇರೆ ಇರುತ್ತೆ. ಅವರು ಆ ಗೊಂಬೆ ಮೇಲೆ ಟೆಸ್ಟ್ ಮಾಡಿರೋ ರೇಡಿಯೇಷನ್ ಸೇಮ್ ನಮ್ಮ ಬಾಡಿಯ ಮೇಲೇನು ಬರುತ್ತಾ ಅಂತಂದ್ರೆ
80% ಬರಲ್ಲ. ರಿಯಲ್ ಲೈಫ್ ಅಲ್ಲಿ 1.6 ಗಿಂತ ಜಾಸ್ತಿ ಇರುತ್ತೆ. ಇದರಿಂದ ಜಾಸ್ತಿ ಫೋನ್ ಯೂಸ್ ಮಾಡಿದಾಗಲಿ ಕಾಲ್ಸ್ ಮಾತಾಡಿದಾಗಲಿ ನಮಗೆ ತಲೆನೋವು ಬರುತ್ತೆ. ಕೆಲವೊಂದ್ಸರಿ ನಾವು ಫೋನ್ ಸ್ಕ್ರೀನ್ ನ ಜಾಸ್ತಿ ಹೊತ್ತು ನೋಡ್ತಾ ಇದ್ರು ಸಹ ನಮಗೆ ತಲೆನೋವು ಬರುತ್ತೆ. ಯಾಕಂದ್ರೆ ಫೋನ್ ನಲ್ಲಿ ಬ್ಲೂ ಲೈಟ್ ಇರುತ್ತೆ. ಇದರಿಂದ ಸ್ಕ್ರೀನ್ ಜಾಸ್ತಿ ನೋಡೋದ್ರಿಂದ ನಮಗೆ ಕಣ್ಣೋವು ಬರುತ್ತೆ. ಕಣ್ಣೋವು ಬಂದ್ರೆ ಆಟೋಮೆಟಿಕ್ಲಿ ತಲೆನೋವು ಕೂಡ ಬರುತ್ತೆ. ಫೋನ್ ಯೂಸ್ ಮಾಡುವಾಗ ಆದಷ್ಟು ಬ್ರೈಟ್ನೆಸ್ ನ ಕಮ್ಮಿ ಇಟ್ಟು ಯೂಸ್ ಮಾಡಕ್ಕೆ ಟ್ರೈ ಮಾಡಿ. ಈಗ ಬರ್ತಾ ಇರೋ ಎಲ್ಲಾ ಫೋನ್ಗಳಲ್ಲೂ ಐ ಮೋಡ್ ಅಂತ ಇರುತ್ತೆ, ಅದನ್ನ ಆನ್ ಮಾಡ್ಕೊಳ್ಳಿ. ಈ ರೇಡಿಯೇಷನ್ ಇಂದ ಹ್ಯೂಮನ್ಸ್ಗೆ ಯಾವುದೇ ಎಫೆಕ್ಟ್ ಇಲ್ಲದೆ ಇರ್ಬೋದು, ಬಟ್ ಚಿಕ್ಕ ಪ್ರಾಣಿ ಪಕ್ಷಿಗಳಿಗೆ ಎಫೆಕ್ಟ್ ಇದೆ. ಮನುಷ್ಯಂಗೂ ಕೂಡ ಇವಾಗ ಯಾವುದೇ ಎಫೆಕ್ಟ್ ಇಲ್ಲದೆ ಇರ್ಬೋದು, ಬಟ್ ಹೀಗೆ ಹೋಯ್ತು ಅಂತಂದ್ರೆ 6G 7G 8G ಅಂತ ಹೋಯ್ತು ಅಂತಂದ್ರೆ ಒಂದಲ್ಲ ಒಂದಿನ ನಮ್ಮ ಬಾಡಿಗೂ ಎಫೆಕ್ಟ್ ಇರುತ್ತೆ. ಎಫೆಕ್ಟ್ ಅಂದ್ರೆ ಬಾಡಿ ಫುಲ್ಲು ಡ್ಯಾಮೇಜ್ ಆಗುತ್ತೆ ಅಂತಲ್ಲ, ಸ್ವಲ್ಪ ಲಿಟಲ್ ಬಿಟ್ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ನೀವೇನಾದ್ರೂ ಜಾಸ್ತಿ ಕಾಲ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸ್ಪೀಕರ್ ನ ಯೂಸ್ ಮಾಡಿ, ಇಲ್ಲ ಅಂತಂದ್ರೆ ಇಯರ್ ಫೋನ್ ನ ಯೂಸ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.